ಮಕ್ಕಳೇ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಪವಿತ್ರ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಪಾಠ 10 ಗುಣಿತಾಕ್ಷರಗಳು ಈ ಒಂದು ಪಾಠವನ್ನ ನಾವು ಅಧ್ಯಯನವನ್ನ ಮಾಡೋಣ. ಈ ಪಾಠದಲ್ಲಿರ್ತಕ್ಕಂಥ ಗುಣಿತಾಕ್ಷರಗಳನ್ನ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾಠ ಪೂರ್ವ ಚಟುವಟಿಕೆಯನ್ನ ನಾವೇನ್ ಮಾಡಬೇಕು. ಪಾಠ ಪೂರ್ವ ಅಭ್ಯಾಸ. ಚಿತ್ರ ತೋರಿಸಿ ಪದ ಹೇಳಿಸಿ. ಮಕ್ಕಳೇ, ನಿಮ್ಗೀಗ ಆಲ್ರೆಡಿ ಚಿತ್ರ ಕಾಣಿಸ್ತಾ ಇದೆ, ಹೌದಾ? ಮೊದಲನೆಯ ಚಿತ್ರದಲ್ಲಿ ನೋಡ್ಬೇಕು ನೀವು, ಹೌದಾ? ಏನಿದು ಚಿತ್ರದಲ್ಲಿ ಕಾಣ್ತಾ ಇರೋದು? ಇದು ನಮ್ಮ ರಾಷ್ಟ್ರೀಯ ಒಂದು ಹೂವಿದೆ. ಇದು ಯಾವ ಹೂವಿದೆ ಇದು? ಎಸ್ ಮಕ್ಕಳ, ಯಾವ್ದಿದು? ಕಮಲ. ಎಸ್ ಮಾ, ರಾಷ್ಟ್ರೀಯ ಹೂವು ಕಮಲ. ನಂತರ ಎರಡನೆಯದ್ದು ಕಾ. ಇದು ಚಿತ್ರದಲ್ಲಿ ಕಾಣಿಸ್ತಾ ಇರುವಂತಹದ್ದು ಯಾವ ಪಕ್ಷಿ ಇದು? ಕಾ. ಎಸ್ ಮಕ್ಕಳ, ಗುಡ್. ಕಾ, ಕಾಗೆ. ಎಸ್ ಮಾ, ಕ ಕಮಲ, ಕಾ ಕಾಗೆ. ಕ ಕಮಲ, ಕಾ ಕಾಗೆ. ಇದೇ ರೀತಿ ನೀವು ಕೂಡ ಓದ್ಬೇಕು. ನೆಕ್ಸ್ಟ್ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಇದು ನಿಮ್ಮ ಮನೆಯಲ್ಲಿ ಇರುತ್ತೆ. ಏನಿದು? ಯಾರಾದ್ರೂ ಮನೆಯಲ್ಲಿ ಹೊರಗಡೆಯಿಂದ ಯಾರಾದ್ರೂ ಬಂದಾಗ ಇದ್ರ ಮೂಲಕ ನೀವೇನ್ ಮಾಡ್ತೀರಿ? ಅವರನ್ನ ನೋಡ್ತಾ ಇರ್ತೀರಿ. ಏನಿದು? ಕಿಟಕಿ. ಎಸ್ ಮಾ, ಕಿಟಕಿ. ನೆಕ್ಸ್ಟ್ ಕೀ. ಏನಿದು ಚಿತ್ರದಲ್ಲಿರೋದು? ಎಸ್, ಗುಡ್. ಕೀಟ. ನೆಕ್ಸ್ಟ್ ಕು. ಇದನ್ನ ಮನೇಲಿ ಸಾಕ್ತಿರಲ್ವಾ ನೀವು? ಏನಿದು? ಕುರಿ. ಎಸ್ ಮಾ, ಇದನ್ನ ನಾವು ಮನೆಯಲ್ಲಿ ಸಾಕುವಂತಹ ಒಂದು ಪ್ರಾಣಿ ಇದು. ನೆಕ್ಸ್ಟ್, ನೀವು ಚಿಕ್ಕವರಿದ್ದಾಗ ಇದೇ ರೀತಿ ಇದ್ರಿ ಅಲ್ವಾ? ಏನ್ ಹೇಳ್ತೀವಿ ನಾವು ಇವರಿಗೆ? ಏನಂತ ಕರಿತೀವಿ? ಎಸ್ ಪುಟ್ಟ, ವೆರಿ ಗುಡ್. ಕೂಸು ಅಥವಾ ಕಂದ ಅಂತ ನಾವು ಹೇಳ್ತೀವಿ. ನೋಡಿ ಮಕ್ಕಳೇ, ಕಿಟಕಿ, ಕೀಟ, ಕುರಿ, ಕೂಸು. ಈ ರೀತಿಯಾಗಿ ನೀವು ಕೂಡ ಪದಗಳನ್ನ ಏನ್ ಮಾಡ್ಬೇಕು? ಮನೆಯಲ್ಲಿ ಓದ್ಬೇಕು. ನೆಕ್ಸ್ಟ್ ಏನಿದು? ಏನ್ ಮಾಡ್ತಾ ಇದ್ದಾರೆ ಇಲ್ಲಿ? ಅಪ್ಪ ಅಮ್ಮ ಇದೇ ರೀತಿ ಕೆಲಸ ಮಾಡೋದನ್ನ ನೋಡಿದಿರಲ್ವಾ ಹೊಲದಲ್ಲಿ? ಏನ್ ಮಾಡ್ತಾ ಇದ್ದಾರೆ ಇಲ್ಲಿ? ವೀಕ್ಷಣೆ ಮಾಡ್ಬೇಕು, ಚಿತ್ರವನ್ನ ಗಮನಿಸ್ಬೇಕು ನೀವು, ಹೌದಾ? ಎಸ್ ಮಾ, ಕೃಷಿ. ಎಸ್ ಮಾ, ಅಂದ್ರೆ ಕೃಷಿ ಅಂದ್ರೆ ಬೇಸಾಯವನ್ನ ಮಾಡ್ತಾ ಇದ್ದಾರೆ, ಹೊಲದಲ್ಲಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ನೆಕ್ಸ್ಟ್ ಕೆ. ಇದು ಹಳ್ಳಿಗಳಲ್ಲಿ ನಾವು ಇದನ್ನ ಕಾಣ್ತೀವಿ. ಏನಿದು? ಜನ ಎಲ್ಲ ಇದರಿಂದ ನೀರನ್ನ ತೆಗೆದುಕೊಂಡು ಹೋಗಿ ನೀರನ್ನ ಕುಡಿಲಿಕ್ಕೆ ಅಥವಾ ಬಳಸ್ತಾರೆ, ಹೌದಾ? ಏನಿದು ಕಾಣಿಸ್ತಾ ಇದೆ ಚಿತ್ರದಲ್ಲಿ? ಕೆ. ವೆರಿ ಗುಡ್ ಮಕ್ಕಳ, ಕೆರೆ. ನೆಕ್ಸ್ಟ್ ಯಾವ ಪ್ರಾಣಿ ಕಾಣಿಸ್ತಾ ಇದೆ? ಎಸ್ ಮಾ, ಓಕೆ. ಕೇಸರಿ. ಹೌದಾ? ಈ ಚಿತ್ರದಲ್ಲಿ ಕಾಣಿಸುವಂತಹ ಪ್ರಾಣಿ ಸಿಂಹ, ಹೌದಾ? ಇದಕ್ಕೆ ಇನ್ನೊಂದು ಹೆಸರು ಕೇಸರಿ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಇದು ನಿಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಅಂಗ ಯಾವುದು? ವೆರಿ ಗುಡ್ ಮಕ್ಕಳ, ಕೇಸರಿ ಆಯ್ತು. ಕೈ, ಹೌದಾ? ಕೃಷಿ, ಕೆರೆ, ಕೇಸರಿ, ಕೈ. ನೆಕ್ಸ್ಟ್ ಏನಿದು? ಏನ್ ಕಾಣಿಸ್ತಾ ಇದೆ ಚಿತ್ರದಲ್ಲಿ? ಎಸ್ ಮಾ, ಇದರಿಂದ ನೀರನ್ನು ತೆಗೆದುಕೊಂಡು ಹೋಗ್ತೀವಲ್ವಾ ನಾವು? ನೀರನ್ನ ಏನ್ ಹೇಳ್ತೀವಿ ಇದಕ್ಕೆ? ಎಸ್, ಗುಡ್. ಕೊಡ ಅಥವಾ ಬಿಂದಿಗೆ ಅಂತ ಹೇಳ್ತೀವಿ. ಇಲ್ಲಿ ಕೊಡ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಮರದಿಂದ ಮರಕ್ಕೆ ಇದು ಚೇಷ್ಟೆಯನ್ನ ಮಾಡ್ತಾ ಇರುತ್ತೆ. ಏನು? ಒಮ್ಮೊಮ್ಮೆ ಮನೆ ಹತ್ರ ಬಂದಿರುತ್ತೆ. ಮನೆಯಲ್ಲಿ ಇರತಕ್ಕಂತ ಎಲ್ಲ ತಿನ್ನುವಂತಹ ವಸ್ತುಗಳನ್ನ ನೀವು ಏನ್ ಮಾಡಿರ್ತೀರಿ? ಈ ಒಂದು ಪ್ರಾಣಿಗೆ ಕೊಟ್ಟಿರ್ತೀರಿ. ಏನಿದು? ಯಾವ ಪ್ರಾಣಿ ಇದು? ಎಸ್ ಪುಟ್ಟ, ವೆರಿ ಗುಡ್. ಯಾವುದು? ಕೋತಿ.
ನೆಕ್ಸ್ಟು ಕೊನೆ ಚಿತ್ರ ಯಾವುದಿದು? ಎಸ್, ಗುಡ್. ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಕೌದಿ ಅಂತ ಹೇಳ್ತೀವಿ. ಅಂದ್ರೆ ಹಾಸ್ಲಿಕ್ಕೆ ನಾವೇನ್ ಮಾಡ್ತೀವಿ, ಇದನ್ನ ಮನೆಯಲ್ಲಿ ಉಪಯೋಗಿಸ್ತೀವಿ ಮಕ್ಕಳೇ. ಕೋ ಕೊಡ, ಕೋ ಕೋತಿ, ಕೌ ಕೌದಿ. ಹೌದಾ ಮಕ್ಕಳೇ? ಇಂದಿನ ತರಗತಿಯಲ್ಲಿ ನೀವು ಕಮಲ, ಕಾಗೆ, ಕಿಟಕಿ, ಕೀಟ, ಕುರಿ, ಕೂಸು, ಕೃಷಿ, ಕೆರೆ, ಕೇಸರಿ, ಕೈ, ಕೊಡ, ಕೋತಿ, ಕೌದಿ. ಹೌದಾ? ಈ ರೀತಿಯಾಗಿ ನೀವೇನ್ ಮಾಡಿದ್ದೀರಿ, ಗುಣಿತಾಕ್ಷರಗಳ ಜೊತೆಗೆ ಪ್ರತಿ ಅಕ್ಷರಕ್ಕೂ ಒಂದು ಪದವನ್ನ ನೋಡಿದ್ದೀರಿ. ಮುಂದಿನ ತರಗತಿಯಲ್ಲಿ ಗುಣಿತಾಕ್ಷರಗಳು ಒಂದು, ತಲೆಕಟ್ಟು, ಇಳಿ, ಗೂಡಿಸು, ಗುಡಿಸಿನ ದೀರ್ಘ, ಇದನ್ನ ನಾವು ಅಧ್ಯಯನವನ್ನ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಒಳ್ಳೆಯದಾಗಲಿ.